ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಟಾಪಿಕ್ ಏನು ಅಂದರೆ ಚಾನಲ್ ಫ್ರೀಸ್ ಆಗೋ ಬಗ್ಗೆ. ಅಂದರೆ ಚಾನಲ್ಲು ಇದ್ದಕ್ಕಿದ್ದಂಗೆ ಡೌನ್ ಆಗೋದು, ವ್ಯೂ ಕಡಿಮೆ ಆಗೋದು, ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋದು, ಇದ್ದಕ್ಕಿದ್ದಂಗೆ ಫುಲ್ಲು ವೀಡಿಯೋ ಹಾಕಿದಾಗ ಒಂದು 100, 200, 300 ಆ ಥರ ವ್ಯೂ ಬರೋದು. ಸಡನ್ನಾಗಿ ಎರಡು ವ್ಯೂವು, ಮೂರು ವ್ಯೂಸು, 4 ಆ ಥರ ಸಡನ್ನಾಗಿ ಏನಕ್ಕೆ ಡೌನ್ ಆಗೋದು? ನೀವೇನು ತಪ್ಪು ಮಾಡ್ತಾಯಿದ್ದೀರಾ? ಅಂದರೆ ನಾವೆಲ್ಲ ಏನು ತಪ್ಪು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ವೀಡಿಯೋಗೆ ಇವಾಗ ನಾವು ಹಾಕೋ ವೀಡಿಯೋಗೆ ಏನಕ್ಕೆ ಇದ್ದಕ್ಕಿದ್ದಂಗೆ ವ್ಯೂ ಕಡಿಮೆ ಆಗುತ್ತೆ, ಸಡನ್ನಾಗಿ ಅದು ಜಾಸ್ತಿ ಆಗುತ್ತೆ, ಸಡನ್ನಾಗಿ ಕಡಿಮೆ ಆಗುತ್ತೆ. ಆದರೆ ಏನು ಕಾರಣ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವೀಡಿಯೋ ನೋಡಿ. ಈಗ ಒಂದು ವೀಡಿಯೋ ಆನ್ ಮಾಡ್ತೀವಿ, ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ವೀಡಿಯೋ ಅಪ್ಲೋಡ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ಆಗಿರೋದಿಲ್ಲ. ಪದೇ ಹೋಗಿ ಆ ವಿಡಿಯೋ ನೋಡ್ತಾ ಇರೋದು ನಾವು. ವ್ಯೂ ಬಂತ ಎಷ್ಟಾಗಿರ್ಬೋದು, ಈಗ 1 ಅವರ್ಗೆ ಎಷ್ಟಾಗಿರ್ಬೋದು, 2 ಅವರ್ಸ್ಗೆ ಎಷ್ಟಾಗಿರ್ಬೋದು. ಪದೇ ನಿಮ್ಮ ವೀಡಿಯೋನ ನೀವು ನೋಡಬೇಡಿ. ಅದು ಎಷ್ಟಾದರೂ ಆಗಲಿ, ಅಪ್ಲೋಡ್ ಮಾಡ್ತೀರಾ ಬಿಟ್ಬಿಡಿ ಅದನ್ನು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅದ್ರ ಬಗ್ಗೆ ಯಾವಾಗಾದರೂ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಡೇ ಚೆಕ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಪದೇ ಹೋಗಿ ನಿಮ್ಮ ಚಾನಲ್ನ ನೀವೇ ವೀಡಿಯೋ ರನ್ ಮಾಡೋದು ಬೇರೆ ಮೊಬೈಲ್ನಲ್ಲಿ, ಆಮೇಲೆ ನಿಮ್ಮ ಮೊಬೈಲ್ನಲ್ಲೇ ವೀಡಿಯೋ ಆನ್ ಮಾಡ್ಕೊಳ್ಳೋದು, ಅದನ್ನು ಓಡಿಸೋದು. ನಾವು ಯಾವ ಥರ ಮಾತಾಡ್ಬೋದು, ಯಾವ ಥರ ಮಾತಾಡಿರ್ತೀವಿ, ಅದೇನಾದ್ರು ತಪ್ಪಾಗಿದೆಯಾ, ಇಲ್ಲ ಸರಿ ಮಾಡಬೇಕಾ, ಆ ಥರ ಎಲ್ಲ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಸರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ಒಂದು ಸಲ ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಮಾಡಿಬಿಡ್ರಿ. ಮಾಡೋಕ್ಕೆ ಮುಂಚೆ ಫಸ್ಟು ಅದು ಕರೆಕ್ಟಾಗಿದೆಯಾ ಇಲ್ವಾ, ಅದರಲ್ಲಿ ಏನಾರು ತಿದ್ದುಪಡಿ ಮಾಡಬೇಕಾ, ಅದನ್ನು ನೀವು ಯೋಚನೆ ಮಾಡಿ ಫಸ್ಟೇ ನೀವು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಅದನ್ನು ರೆಡಿ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ. ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರ, ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೀವು ಮತ್ತೆ ಒಂದು 5 ನಿಮಿಷ ಆದಮೇಲೆ ಮತ್ತೆ ನೀವು ಅದನ್ನು ಚೆಕ್ ಮಾಡ್ತೀರಾ, ಯಾವ ಥರ ಬಂದಿರ್ಬೋದು ಅಂತ. ಅದರಲ್ಲಿ ಏನಾರು ಒಂದು ತಪ್ಪಿರ್ತದೆ, ಅಯ್ಯೋ ಮತ್ತೆ ಅದನ್ನು ಚೇಂಜ್ ಮತ್ತೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಕರೆಕ್ಟಾಗಿದೆಯಾ, ವಾಯ್ಸ್ ಕರೆಕ್ಟಾಗಿ ಆಯಿತಾ, ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡಿಬಿಟ್ಟು ಅಪ್ಲೋಡ್ ಮಾಡಿ. ದಯವಿಟ್ಟು ಆ ಥರ ಮತ್ತೆ ಪದೇ ನೀವು ಅದನ್ನ ಚೆಕ್ ಮಾಡಿ ಮತ್ತೆ ಅದನ್ನ ಏನು ಮಾಡೋಕ್ಕೆ ಹೋಗಬೇಡಿ. ಆ ವೀಡಿಯೋನ ಒಂದು ಸಲ ಅಪ್ಲೋಡ್ ಮಾಡಿ ಬಿಟ್ಬಿಡ್ರಿ ಅಷ್ಟೇ. ಮತ್ತೆ ಅದನ್ನ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಒಂದು ಸಲ ನೋಡ್ಬಿಟ್ಟು ಅಯ್ಯೋ ಯಾಕೋ ಸರಿ ಇಲ್ಲ, ಇದು ಏನೋ ಒಂದು ತಪ್ಪಾಗೈತೆ. ಅಪ್ಲೋಡ್ ಮಾಡಾದ್ಮೇಲೆ ನೀವು ರೆಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ನೋಡಿರಿ, ಅದನ್ನು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಪ್ಲೋಡ್ ಮಾಡಿರಿ. ಅಪ್ಲೋಡ್ ಆದಮೇಲೆ ನೀವು ರೆಡಿ ಮಾಡೋಕ್ಕೆ ಹೋಯ್ತು, ಮತ್ತೆ ಅದನ್ನೇನಾದರೂ ತಿದ್ದುಪಡಿ ಮಾಡೋಕ್ಕೆ ಹೋಯ್ತು ಅಂದರೆ ಫ್ರೀಸ್ ಆಗುತ್ತೆ. ಮತ್ತೆ ಅದನ್ನು ನೀವು ಡಿಲೀಟ್ ಮಾಡ್ತೀರಾ, ಮತ್ತೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರೈವೇಟ್ ಮಾಡಿ. ನಿಮ್ಗೆ ಇಷ್ಟ ಇಲ್ವಾ ಆ ವಿಡಿಯೋ ಪ್ರೈವೇಟ್ ಮಾಡ್ಕೊಳ್ಳಿ. ಡಿಲೀಟ್ ಅಂತೂ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬಾರ್ದು. ಅವಾಗ ಇನ್ನೊಂದು ತಪ್ಪು ಏನು ಮಾಡ್ತೀರಾ ಅಂದರೆ, ಈಗ ಬೇರೆಯವ್ರು ಯಾರೋ ಒಬ್ಬರು ಒಂದು ಹಾಡು ಹಾಕಿರ್ತಾರೆ, ಅದನ್ನು ನಿಮ್ಮ ಚಾನಲ್ಗೆ ಹಾಕ್ಕೊಳ್ಳೋದು. ಇಲ್ಲಾಂದರೆ ಸಿನಿಮಾದಲ್ಲಿ ಬರ್ತಾ ಇರ್ತಾರಲ್ಲ, ಅದು ಈ ಸೀರಿಯಲ್ದು ಸಿನಿಮಾದೇನ ಬರ್ತಾ ಇರ್ತಾರೆ, ಅದನ್ನು ನಿಮ್ಮ ಚಾನಲ್ಗೆ ಹಾಕ್ಕೊಳ್ಳೋದು. ಆ ಥರ ಇದ್ದರೆ ಇದು ನಿಮ್ಮ ಚಾನಲ್ ಫ್ರೀಸ್ ಆಗುತ್ತೆ, ಚಾನಲ್ಲೇ ಹೊರಟೋಗುತ್ತೆ. ದಯವಿಟ್ಟು ಆ ತಪ್ಪಂತೂ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ರೀಲ್ಸು ಅಪ್ಲೋಡ್, ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋದು, ರೀಲ್ಸ್ ಅಂದರೆ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋದು. ಕಾಪಿರೈಟು ಸಮಸ್ಯೆ ಹೆಚ್ಚಾದರೆ ಚಾನಲ್ ಫ್ರೀಸ್ ಆಗುತ್ತೆ. ಆಮೇಲೆ ಪದೇ ಕಾಪಿರೈಟ್ ತೊಗೋಬಾರ್ದು. ಅಯ್ಯೋ ಒಂದೇ ಸರಿ ಅಲ್ವಾ, ಪರವಾಗಿಲ್ಲ ಬಿಡು, ಕಾಪಿರೈಟ್ ಅದನ್ನು ರಿಮೂವ್ ಮಾಡ್ಬೋದು. ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಟ್ರಿ. ಪದೇ ನೀವು ಆ ತಪ್ಪು ಮಾಡ್ತಾಯಿದ್ರೆ ಚಾನಲ್ ಫ್ರೀಸ್ ಆಗುತ್ತೆ. ಆಗ ನಿಮಗೆ ವ್ಯೂ ಬರೋದಿಲ್ಲ, ಚಾನಲ್ ಹೋಗೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಆದಷ್ಟು ನೀವು ಗಮನದಲ್ಲಿ ಇಟ್ಕೊಂಡು ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಬೇರೆಯವ್ರು ಕಾಪಿ ಮಾಡೋಂಗಿಲ್ಲ. ಬೇರೆಯವ್ರ ವೀಡಿಯೋ ನೋಡಿ, ಪರವಾಗಿಲ್ಲ, ಬೇರೆಯವ್ರ ವೀಡಿಯೋ ನೋಡಿ ಅವ್ರು ಯಾವ ಸ್ಟೈಲಲ್ಲಿ ಮಾಡವ್ರೆ, ಯಾವ ಥರ ಮಾತಾಡೋರೆ, ಅದನ್ನು ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಆದರೆ ಅವ್ರ ಥರನೇ ವೀಡಿಯೋ ಮಾಡಬಾರ್ದು. ಅವ್ರು ಹೇಗೆ ಮಾತಾಡೋರೆ ಅದನ್ನೇ ಬರ್ಕೊಂಡು ಅದನ್ನು ವೀಡಿಯೋ ಮಾಡಬಾರ್ದು. ಅವ್ರ ವೀಡಿಯೋನ ಕಾಪಿ ಮಾಡಬಾರ್ದು. ಅವ್ರ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ನಮ್ಮ ವೀಡಿಯೋಗೆ ಹಾಕೋಬಾರ್ದು, ನಮ್ಮ ಚಾನಲ್ಗೆ ಹಾಕೋಬಾರ್ದು. ಆಮೇಲೆ ಇವಾಗ ಒಂದು ವೀಡಿಯೋ ಹಾಕಿರ್ತೀರ, ಒಂದು ವೀಡಿಯೋ ಏನೋ ವ್ಯೂ ಬಂದಿರೋದಿಲ್ಲ, ಅಯ್ಯೋ ಬಿಡು ಇವಾಗ ವ್ಯೂ ಬಂದಿರಲ್ವಾ, ಇದನ್ನು ಯಾವಾಗ ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆದರೂ ಅದನ್ನು ಡಿಲೀಟ್ ಮಾಡು, ಮತ್ತೆ ಅಪ್ಲೋಡ್ ಮಾಡೋದು. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ. ಒಂದು ಸಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಮತ್ತೆ ಅದನ್ನು ಮಾಡೋ ಹಾಗಿಲ್ಲ.
ಆಮೇಲೆ ಇನ್ನೊಂದೇನು ಅಂದರೆ ಒಂದೇ ದಿನ ಇವತ್ತೇ ಒಂದು 2-3 ವೀಡಿಯೋ ಅಪ್ಲೋಡ್ ಮಾಡಿಬಿಡೋದು. ಅಯ್ಯೋ ಪರವಾಗಿಲ್ಲ ಬಿಡು, ಇವತ್ತು ಫ್ರೀ ಆಗಿದ್ದೀವಲ್ವ, ಇವತ್ತು ಎಲ್ಲೂ ಕೆಲಸ ಇಲ್ಲ, ಒಂದೇ ದಿವಸ ಮಾಡಿಬಿಡುವ. ದಯವಿಟ್ಟು ಆ ಥರ ತಪ್ಪು ಹೋಗ್ಬಿಡ್ರಿ. ಬೇಕಾದ್ರೆ ಒಂದು ದಿನಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡಿರಿ ಅಷ್ಟೇ. ಬೆಳಗ್ಗೆ ಸಾಯಂಕಾಲ 2 ವೀಡಿಯೋ ಅಪ್ಲೋಡ್ ಮಾಡಿರಿ ಮಾಡಂಗಿದ್ರೆ. ಇಲ್ಲಾಂದರೆ ಬೇಡ, ನಮಗೂ ವಾರದಲ್ಲಿ 1 ದಿನ 2-3 ಆ ಥರ ಮಾಡಿರಿ. ದಯವಿಟ್ಟು ಒಂದೇ ದಿನ ಎಲ್ಲ ಪೂರ್ತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ರೀಲ್ಸು ಅಷ್ಟೇ, ಅದೇ ಶಾರ್ಟ್ಸ್ ವೀಡಿಯೋ ಇರ್ತದಲ್ಲ ಅದನ್ನು ಅಷ್ಟೇ, ಒಂದು ದಿನಕ್ಕೆ 3 ತಪ್ಪು 4 ಅಷ್ಟೇ ನಾವು ಶಾರ್ಟ್ಸ್ ವೀಡಿಯೋ ಹಾಕಬೇಕು. ಒಂದೇ ದಿವಸ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅದು ಫ್ರೀಸ್ ಆಗುತ್ತೆ, ಅದು ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಈ ಕೆಟ್ಟದಾಗಿ ವೀಡಿಯೋ ಮಾಡಿರ್ತಾರಲ್ಲ ಆ ಥರ ವೀಡಿಯೋ ಎಲ್ಲ ನಿಮ್ಮ ಚಾನಲ್ಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಅಶ್ಲೀಲ ವೀಡಿಯೋ ಅಂತಾರಲ್ಲ ಅದನ್ನು ಹಾಕೊಳಕ್ಕೆ ಹೋಗ್ಬಾರ್ದು. ಆ ಥರ ಆಮೇಲೆ ಅಸಭ್ಯ ವೀಡಿಯೋಗಳೆಲ್ಲ ಇರ್ತಾವಲ್ಲ ಅದನ್ನು ಹಾಕೊಳಕ್ಕೆ ಹೋಗ್ಬಾರ್ದು. ಹಿಂಸಾತ್ಮಕ ಅಂದರೆ ಒಬ್ರಿಗೆ ತೊಂದರೆ ಮಾಡೋದು, ನಾವೇನೋ ಒಬ್ರು ತೊಂದರೆ ಮಾಡೋದು ಅದನ್ನು ವೀಡಿಯೋ ಮಾಡಿ. ಇವಾಗ ಯಾರೋ ಒಬ್ರಿಗೆ ಏನೋ ಒಂದು ಗಲಾಟೆ ನಡೀತಾ ಇರ್ತದೆ, ಅವ್ರೇನೋ ಹೊಡೆದಾಟ ನಡೀತಾ ಇರ್ತದೆ, ಅದನ್ನು ನಾವು ವೀಡಿಯೋ ಮಾಡಿ ಅದು ನಮ್ಮ ಚಾನಲ್ಗೆ ಹಾಕೊಳಕ್ಕೆ ಹೋಗ್ಬಾರ್ದು. ಅದು ತುಂಬ ಪ್ರಾಬ್ಲಮ್ ಆಗುತ್ತೆ, ಚಾನಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ. ಅಂಥ ವೀಡಿಯೋಸ್ ಎಲ್ಲ ನೀವು ಹಾಕೋಕ್ಕೆ ಹೋಗ್ಬಾರ್ದು. ಆವಾಗಲೇ ಚಾನಲ್ ಫ್ರೀಸ್ ಆಗೋದು, ಆವಾಗ ನಿಮ್ಮ ಚಾನಲ್ಗೆ ವ್ಯೂ ಬರೋದಿಲ್ಲ, ವ್ಯೂ ಫುಲ್ ಡೌನ್ ಆಗೋಗುತ್ತೆ. ಆಮೇಲೆ ನೀವು ವಾರದಲ್ಲಿ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಇನ್ನು 1 ತಿಂಗಳ ಗಂಟ ನೀವು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ, ಒಂದು 10 ದಿನ 15 ದಿನ ಆ ಥರ ಏನಾರು ಮಾಡಲಿಲ್ಲ ಅಂದರೆ, ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಇದ್ದಕ್ಕಿದ್ದಂಗೆ ಡೌನ್ ಆಗೋಗುತ್ತೆ, ವ್ಯೂ ಇದ್ದಕ್ಕಿದ್ದಂಗೆ ಡೌನ್ ಆಗೋಗುತ್ತೆ. ದಯವಿಟ್ಟು ಆ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತು ಮಾಡ್ತೀರಾ ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ನಾಳೆ 1 ದಿನ 2 ದಿನ ಟೈಮ್ ತಗೊಳ್ರಿ, ಮತ್ತೆ ಅಪ್ಲೋಡ್ ಮಾಡಿರಿ. ಆಮೇಲೆ ಇನ್ನೊಂದೇನೆಂದರೆ ತಪ್ಪು ಮಾಹಿತಿ ಕೊಡೋಕ್ಕೆ ಹೋಗಬಾರ್ದು. ಇವಾಗ ಸುಳ್ಳು ಹೇಳ್ಕೊಂಡು ವೀಡಿಯೋ ಮಾಡೋದು, ಇದಾಗಿದೆ ಇದೀಗಿದೆ ಅಂದ್ಕೊಂಡು ಸುಳ್ಳು ಮಾಹಿತಿ ಕೊಡೋಕ್ಕೆ ಹೋಗಬಾರ್ದು. ಆವಾಗ ಚಾನಲ್ ಫ್ರೀಸ್ ಆಗುತ್ತೆ. ಏನಿದ್ರು ರಿಯಲ್ ಇರಬೇಕು. ಇವಾಗ ನಾವೇನೋ ಇವಾಗ ಕುಕ್ಕಿಂಗ್ ಮಾಡಿದ್ರೆ ನಾವು ಏನೇ ಒಂದು ಇದಾಕಿದ್ರೂ ಇವಾಗ ನಾವು ರಿಯಲಾಗಿ ತೋರಿಸ್ತೀವಿ ತಾನೇ ಕುಕ್ಕಿಂಗ, ಅದನ್ನು ಕಟ್ ಮಾಡಿಬಿಟ್ಟು ಇಲ್ಲ ಈ ಥರ ಹಾಕಿದ್ರೆ ಈ ಥರ ಬರುತ್ತೆ, ಏನೋ ಒಂದೊಂದು ಮ್ಯಾಜಿಕ್ ಮಾಡ್ತಾಯಿರ್ತಾನೆ. ಇವಾಗ ಈ ಥರ ವ್ಯೂಗೋಸ್ಕರ ಏನೇನೋ ಮಾಡ್ತಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡಿದ್ರೆ ನಿಮ್ಮ ಚಾನಲ್ ಫ್ರೀಸ್ ಆಗುತ್ತೆ. ದಯವಿಟ್ಟು ಆ ಥರ ಏನು ಮಾಡೋಕ್ಕೋಗ್ಬಾರ್ದು. ತಪ್ಪು ಮಾಹಿತಿ ಜನಗಳಿಗೆ ಕೊಡಬಾರ್ದು. ಅವಾಗೇನು ಮಾಡ್ತಾರೆ ಗೊತ್ತಾ, ಇವಾಗ ನಾವು ಏನೋ ಒಂದು ಆಯಿಲೇ ತೊಗೊಳ್ರಿ. ಇವಾಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತೀವಿ ಗೊತ್ತಾ, ಒಂದು ಎಣ್ಣೆ ತೊಗೊಬರ್ತೀವಿ, ತಲೆಗೆ ಹಾಕ್ತೀವಿ. ನೋಡಿರಿ ಇದು ಶುದ್ಧ ಬೆಳೆದೈತೆ, ಇದು ಎಣ್ಣೆ ಹಾಕಿದ 2 ತಿಂಗಳಿಗೇನೆ ಇಷ್ಟು ಆದರೆ ಅದೇ ಎಣ್ಣೆ ನಾವು ತಂದು ಹಾಕ್ತೀವಿ, ಆದರೆ ಬೆಳೆಯೋದೇ ಇಲ್ಲ, ಕೂದಲೇ ಬೆಳೆಯೋದಿಲ್ಲ. ಆವಾಗ ಇವ್ರು ತಪ್ಪು ಮಾಹಿತಿ ಕೊಟ್ಟವ್ರೆ ಅಂತ ಜನಗಳಿಗೆ ಯಾವಾಗ ಬರುತ್ತೆ ಅವಾಗ ಏನು ಮಾಡ್ತಾರೆ, ಅನ್ಸಬ್ ಮಾಡ್ತಾರೆ. ನಿಮ್ಮ ಚಾನಲ್ನ ನಿಮಗೆ ಸಬ್ ಮಾಡಿರ್ತಾರೆ. ಅಯ್ಯೋ ಬರೀ ಸುಳ್ಳು ಮಾಹಿತಿ ಕೊಡ್ತಾರೆ ಇವರು, ನಮ್ಗೆ ಬೇಕಾಗಿಲ್ಲ ಇವ್ರ ಚಾನಲ್ ಅಂತ ಅನ್ಸಬ್ಬು ಮಾಡ್ತಾರೆ. ಆವಾಗ ನೀವು ಸಬ್ಸ್ಕ್ರೈಬರ್ ಕಳ್ಕೊತೀರಾ. ಅದಕ್ಕೆ ಆದಷ್ಟು ವೀಡಿಯೋ ಸುಳ್ಳು ಮಾಹಿತಿ ಎಲ್ಲ ಕೊಡೋಕ್ಕೆ ಹೋಗ್ಬೇಡ್ರಿ. ಇಲ್ಲ ಇದು ಹಂಗೆ ಮಾಡ್ಬೋದು, ಇಲ್ಲ ನೋಡಿರಿ ಇವಾಗ ಏನೋ ಒಂದು ಹಾಕಿದ್ರೆ ಇಷ್ಟು ಬೇಗ ಬೆಳ್ಳಗಾಗೋಗ್ಬೋದು, ಒಂದು ವಾರದಲ್ಲೇ ಬೆಳ್ಳಗಾಗೋಗ್ತಾರೆ ಅಂತ ಆದರೆ ಏನೇನೋ ಕೊಡ್ತಾ ಇರ್ತಾರಲ್ವ, ಆ ಥರ ಎಲ್ಲ ಸುಳ್ಳು ಮಾಹಿತಿ ಕೊಡೋಕೆ ಹೋಗ್ಬೇಡ್ರಿ. ಯಾವುದೇ ಕೊಟ್ಟರು ರಿಯಲ್ ಆಗಿರಲಿ. ಜನಗಳನ್ನ ನಂಬಿಸ್ಬಿಟ್ಟು ನಾವು ವ್ಯೂ ಪಡೆಯೋದಕ್ಕೆ ಮಾತ್ರ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಬಂದಷ್ಟು ಬರಲಿ ವ್ಯೂ, ಇವತ್ತಿಲ್ಲ ಅಂದರೆ ನಾಳೆ ಬರುತ್ತೆ, ಇಲ್ಲಾಂದರೆ ಇವತ್ತಿಲ್ಲ ಅಂದರೆ 1 ವರ್ಷ ಬಿಟ್ಟಾದರೂ ನಿಮ್ಮ ವೀಡಿಯೋ ಓಡುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಇವಾಗ ಒಂದು ವೀಡಿಯೋ ನೀವು ಅಪ್ಲೋಡ್ ಮಾಡಿರ್ತೀರಿ ಅಂದರೆ ನೀವು ನಿದ್ದೆ ಮಾಡ್ತಾ ಇರ್ತೀರ, ಆದರೆ ನಿಮ್ಮ ವೀಡಿಯೋ ನಿದ್ದೆ ಮಾಡೋದಿಲ್ಲ. 24 ಅವರ್ಸ್ ಓಡ್ತಾ ಇರ್ತದೆ ನಿಮ್ಮ ವೀಡಿಯೋ. ಜನಗಳು ಅದನ್ನು 24 ಅವರ್ಸು ಇವರಲ್ಲ ಅವರು ಯಾರ್ಯಾರೋ ನೋಡ್ತಾ ಇರ್ತಾರೆ, ಅವಾಗ ವ್ಯೂ ಬರ್ತಾನೇ ಇರ್ತದೆ. ಇವತ್ತು ಏನಂದರೆ ನಿಮಗೆ ವ್ಯೂ ಬಂದಿಲ್ಲ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಅದ್ರ ಪಾಡಿಗೆ ಅದು ಓಡ್ತಾ ಇರ್ತದೆ. ನೀವು ವ್ಯೂ ಬಂದಿಲ್ವಲ್ಲ ಡಿಲೀಟ್ ಮಾಡಿಬಿಡವ, ಇಲ್ಲಾಂದರೆ ಸುಳ್ಳು ಮಾಹಿತಿ ಕೊಟ್ಬಿಟ್ರೆ ಬೇಗ ನಮಗೆ ಸ್ವಲ್ಪ ವ್ಯೂ ಪಡ್ಕೊಳ್ಳವ, ಆ ಥರ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಚಾನಲ್ ಫ್ರೀಸ್ ಆಗುತ್ತೆ, ಇಲ್ಲಾಂದರೆ ವ್ಯೂ ಬರೋದಿಲ್ಲ. ಎರಡು ಆಗೋದಂತೂ ಗ್ಯಾರಂಟಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಮಾನಿಟೈಸನ್ ಆನ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಉಲ್ಲಂಘನೆ ಮಾಡಬಾರ್ದು. ಏನು ನಿಯಮ ಕೊಟ್ಟವ್ರೆ, ನಮ್ಮ ಯೂಟ್ಯೂಬ್ ಬಗ್ಗೆ ಏನು ಪಾಲಿಸಿ ಕೊಟ್ಟವ್ರೆ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ. ಅದನ್ನು ವಿರುದ್ಧ ಹೋದರೆ ನಿಮ್ಮ ಚಾನಲ್ ಫ್ರೀಸ್ ಆಗೋಗುತ್ತೆ. ಆವಾಗ ಚಾನಲ್ಲೇ ಕಳ್ಕೊತೀರ. ದಯವಿಟ್ಟು ಆ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟು ಅದ್ರ ರೂಲ್ಸು ಕರೆಕ್ಟಾಗಿ ನೀವು ಓದ್ಕೊಂಡು ಅದ್ರ ಪ್ರಕಾರ ನೀವು ನಡೀರಿ ಅಷ್ಟೇ. ಅದ್ರ ಪ್ರಕಾರ ನೀವು ವೀಡಿಯೋಸ್ ಹಾಕೊಡೋದ್ರೆ ಖಂಡಿತ ವ್ಯೂ ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಹೊಸದಾಗಿ ಯಾರಾದರೂ ಚಾನಲ್ ಓಪನ್ ಮಾಡಿದ್ರೆ ದಯವಿಟ್ಟು ಈ ಥರ ಪೂರ್ತಿಯಾಗಿ ವೀಡಿಯೋ ನೋಡಿ. ತುಂಬ ಜನಕ್ಕೆ ಯೂಟ್ಯೂಬ್ ಬಗ್ಗೆ ಗೊತ್ತೇ ಇರೋದಿಲ್ಲ.
ಅದು ಹೇಗೆ ಮಾಡೋದು ಇದು ಹೇಗೆ ಮಾಡೋದು. ತುಂಬ ಜನ ಯಾರ್ದಾರ ಲೈವ್ಗೆ ಹೋದರೆ ಮೆಸೇಜ್ ಆಗ್ತಾನೇ ಇರ್ತಾರೆ, ನಮ್ಮದು ಆ ಥರ ಆಗಿದೆ, ನಮ್ದು ಈ ಥರ ಆಗಿದೆ, ದಯವಿಟ್ಟು ಚಾನಲ್ ಚೆಕ್ ಮಾಡಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ನಮಗೆ ಎಷ್ಟು ಗೊತ್ತೋ ಅದನ್ನು ನಾವು ತಿಳಿಸ್ತೀವಿ. ನಮ್ಮ ಚಾನಲ್ ನಮ್ಮದು ಅಂದರೆ ನಮ್ಮದು 2 ಚಾನಲ್ಲು 5 ತಿಂಗಳಿಗೆ ನಾವು ಮೋನೋ ಮಾಡ್ದು. ಅವಾಗ ನಮಗೆ ಸ್ವಲ್ಪ ಗೊತ್ತಾಯಿತು ನಮ್ಗೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ. ಆದರೆ ನಾವು ಯಾವುದೇ ಕಾಪಿ ಸ್ಟ್ರೈಕ್ ಅಂತೂ ಯಾವತ್ತೂ ತೊಗೊಂಡಿಲ್ಲ. ಕಾಪಿ ರೈಟ್ ತಗೊಂಡು ಸ್ವಲ್ಪ ವ್ಯೂ ಎಲ್ಲ ನಮಗೆ ಕಡಿಮೆ ಆಯಿತು. ಆವಾಗ ನಮಗೆ ಈ ಥರ ಮಾಡಿದ್ರೆ ಈ ಥರ ಆಯ್ತದೆ ಅಂತ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಯಿತು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಮನ ವಿಜಯ್ ಕುಮಾರ್ ಅಂತ. ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ಖಂಡಿತ ನಾನು ಆ ಚಾನಲಿಂದ ನಿಮಗೂ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.